ಹಾಯ್ ಟೀಮ್ ಮೆಂಬರ್ಸ್, ಎಲ್ರಿಗೂ ನಮಸ್ಕಾರ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಅದು ನಮ್ಮ ವರ್ಕ್. ಈಗ ಡೆಮೋ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಸರಿನಾ. ಫಸ್ಟ್ ಲಾಗಿನ್ ಕೊಟ್ಟರೆ ನಿಮಗೆ SBO ಪೋರ್ಟಲ್ ಲಾಗಿನ್ ಪೇಜ್ ಈ ಥರ ಬರುತ್ತೆ. ಇದರಲ್ಲಿ ಫಸ್ಟ್ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ID ಪಾಸ್ವರ್ಡ್ ಕೊಟ್ಟು ಒಳಗಡೆ ಹೋದರೆ ಈ ಥರ ನಿಮಗೆ ಒಳಗಡೆ ಹೋಗುತ್ತೆ. ಹೋಗಿದ ತಕ್ಷಣ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಕೆಳಗಡೆ ಆಪ್ಷನ್ಸ್ ಇರುತ್ತೆ. ಡ್ಯಾಶ್ ಬೋರ್ಡ್, ಟುಡೇ ಟಾಸ್ಕ್ ಎಲ್ಲ ಇರುತ್ತಲ್ವ. ಇದರಲ್ಲಿ ಹೋಗಿ ಟುಡೇ ಟಾಸ್ಕ್ ಅಂತ ಇದೆ ನೋಡಿ, ಅದನ್ನು ಟೆಸ್ಟ್ ಮಾಡಿ. ಟುಡೇ ಟಾಸ್ಕ್ ಟೆಸ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸರಿನಾ. ಇದೇ ಇವತ್ತಿಗೆ ಟುಡೇ ಟಾಸ್ಕ್ ಅಂತ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಬಂದು ಎವ್ರಿ ಡೇ ಚೇಂಜ್ ಆಗ್ತಾನೆ ಇರುತ್ತೆ ನಮಗೆ. ಎವ್ರಿ ಡೇ ಅಂದರೆ ನಾವು ಟ್ರೈನಿಂಗ್ ಪೀರಿಯಡ್ ಮತ್ತು ಲೈವ್ಗೆ ಹೋಗಾದ್ಮೇಲೆ. ಸೊ ಈ ಸದ್ಯಕ್ಕೆ 3 ಡೇಸ್ ಒಂದೊಂದು ಟಾಸ್ಕ್ ಬರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಅವರು ಇಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಆ ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೋ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು ಸರಿನಾ. ಅದೇ ಥರ ಏನು ಸ್ಪೀಡ್ ಏನು ಬೇಡ ಸರಿನಾ. ಸೊ ನಿಧಾನಕ್ಕೆ ಮಾಡಿ, ಒಂದೊಂದು ಸ್ಟೆಪ್ನು ಚೆನ್ನಾಗಿ ಓದಿ ಅದರಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಏನಾದ್ರು ತಪ್ಪಾದರೆ ಆಮೇಲೆ ತಿರ್ಗಿ ನಮ್ಮ ID ಸಸ್ಪೆಂಡ್ ಆಗೋ ತನಕ ಹೋಗ್ತದೆ ಸರಿನಾ. ಅವರು ಚೆಕ್ ಮಾಡ್ತಾರೆ 1 by 1. ಸೊ ಸ್ಟೆಪ್ 1, ಗೋ ಟು ಗೂಗಲ್ ಕ್ರೋಮ್ ಆರ್ ಎನಿ ಬ್ರೌಸರ್ ಸರಿನಾ. ನೆಕ್ಸ್ಟ್ ಸ್ಟೆಪ್ 2, ಸರ್ಚ್ amazon.in. ಸ್ಟೆಪ್ 3, ಓಪನ್ ಅಮೆಝಾನ್ ಅಫಿಷಿಯಲ್ ವೆಬ್ಸೈಟ್. ಓಕೆನಾ. ಈ ಮೂರನ್ನ ಓದ್ಕೊಳ್ಳಿ ಫಸ್ಟು. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸೊ ಇವಾಗ ಏನಂದರೆ ಮೇಲೆ ಇದೆ ಅಲ್ವಾ SBO ಪೋರ್ಟಲ್ ಅನ್ನೋದ್ರ ಪಕ್ಕದಲ್ಲಿ ಪ್ಲಸ್ ಅಂತ ಒಂದಿದೆ ನೋಡಿ ಸಿಂಬಲ್. ಅದನ್ನು ಟಚ್ ಮಾಡಿದ್ರೆ ನಿಮಗೆ ಗೂಗಲ್ ಕ್ರೋಮ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ಹೋಗಿ ಅವ್ರೇನು ಹೇಳಿರೋದು ಅಮೆಝಾನ್ ಒಳಗಡೆ ಹೋಗೋಕ್ಕೆ ಹೇಳಿದ್ದಾರೆ ಗೂಗಲ್ ಕ್ರೋಮಲ್ಲಿ ಅಲ್ವಾ. ಸೊ ಇಲ್ಲಿ ಅಮೆಝಾನ್ ಅಂತ ಟೈಪ್ ಮಾಡೋಣ. ಸೊ ಯಾರು ಆ್ಯಪ್ ಒಳಗಡೆ ಹೋಗಬಾರ್ದು, ಓನ್ಲಿ ವೆಬ್ಸೈಟ್ ಒಳಗಡೆ ಮಾತ್ರನೇ ಹೋಗಬೇಕು ಸರಿನಾ. ಅಮೆಝಾನ್ ಅಂತ ಹಾಕ್ಬಿಟ್ಟು ಗೋ ಕೊಟ್ಟರೆ ನೆಕ್ಸ್ಟ್ ಈ ಥರ ಬರುತ್ತೆ ನಿಮಗೆ. ಫಸ್ಟಲ್ಲೇ ಬಂದಿದೆ ನೋಡಿ amazon.in ಅಂತ. amazon.in ಅನ್ನೋದು ಮಾತ್ರನೇ ಅಮೆಝಾನ್ ಅಫಿಷಿಯಲ್ ವೆಬ್ಸೈಟ್ ಸರಿನಾ. ಅದರ ಕೆಳಗಡೆ ಬರೋದೆಲ್ಲ ಆ್ಯಡ್ಸ್, ಆಮೇಲೆ ಆ್ಯಪ್ ಆ ಥರ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನೀವು ಏನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ amazon.in ಅಂತ ಇದೆ ಅಲ್ವಾ, ಅದನ್ನು ಟೆಸ್ಟ್ ಮಾಡಿದ್ರೆ ನಿಮಗೆ ಒಳಗಡೆ ಹೋಗಾಯಿತು ಸರಿನಾ. ನೆಕ್ಸ್ಟ್ ಏನು ಸ್ಟೆಪ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೇಲೆ ಪ್ಲಸ್ ಪಕ್ಕದಲ್ಲಿ 6 ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಆ 6ನ ಟೆಸ್ಟ್ ಮಾಡಿದರೆ ನಿಮಗೆ ಇದಕ್ಕೆ ಮುಂದೆ ಇದ್ರಲ್ವಾ ಆ ಪೇಜಿಗೆ ಹೋಗುತ್ತೆ. ಸೊ ಅದರಲ್ಲಿ ಹೋಗಿ ನೆಕ್ಸ್ಟ್ ಸ್ಟೆಪ್ ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ನೋಡಿದ್ರೆ ಸೆಲೆಕ್ಟ್ ಎನಿ ಒನ್ ಪ್ರಾಡಕ್ಟ್. ಸೊ ಅಗೇನ್ ಆ 6 ಮೇಲೆ ಟೆಸ್ಟ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಸೊ ಆ ಪೇಜಲ್ಲಿ ಹೋದರೆ ಯಾವುದಾದ್ರೂ ಏನೇ ಒಂದು ಸರಿನಾ. ಸೊ ಎಕ್ಸಾಂಪಲ್ಗೆ ಫ್ರಿಜ್ ನೋಡೋಣ ಸರಿನಾ. ಈ ಥರ ಫ್ರಿಜ್ ಅಂತ ಬರುತ್ತೆ. ಫ್ರಿಜ್ ಅಂತ ಹಾಕಿದ್ರೆ ಈ ಥರ ಬರುತ್ತೆ. ಎಷ್ಟೊಂದು ಪ್ರಾಡಕ್ಟ್ ಬರುತ್ತೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಟೆಸ್ಟ್ ಮಾಡಿ. ಸೊ ಈಗ ಫಸ್ಟಲ್ಲಿ ಇರೋದನ್ನ ಟೆಸ್ಟ್ ಮಾಡೋಣ, ಇಲ್ಲಾಂದರೆ ನೋಡೋಣ ಬೇರೆ ಏನಾದ್ರು. ಓಕೆ, ವರ್ಲ್ಪೂಲ್ 184 ಲೀಟರ್ 2 ಸ್ಟಾರ್ ಡೈರೆಕ್ಟ್ ಅನ್ನೋದನ್ನ ಈಗ ನಾನು ಟೆಸ್ಟ್ ಮಾಡ್ತೀನಿ. ಟೆಸ್ಟ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ಇಲ್ಲಿ ವೀವ್ ಆಗುತ್ತೆ ನಮಗೆ ಸರಿನಾ. ವೀವ್ ಆಗಿದ ತಕ್ಷಣ ಇಲ್ಲಿ ಹೋದರೆ ಆ ಪ್ರಾಡಕ್ಟ್ ಇದೆ ಅಂತ ನೋಡಿಕೊಂಡು ಈಗ ಏನು ಮಾಡಬೇಕು, ಮೇಲೆ ಇದರದ್ದು URL ಈಗ ನಾವು ಕಾಪಿ ಮಾಡಬೇಕು. ಸೊ ಅವಾಗೇನು ಮಾಡಬೇಕು, ಈ ಪ್ರಾಡಕ್ಟ್ನ ಓಪನ್ ಮಾಡಿದ ತಕ್ಷಣ ಮೇಲೆ amazon.in ಅದ್ರ ಪಕ್ಕದಲ್ಲಿ ಪ್ಲಸ್ ಅಂತ ಇದೆ ಅಲ್ವಾ, ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಆ amazon.in ಅನ್ನೋದ್ಮೇಲೆ ಟಚ್ ಮಾಡಿದ್ರೆ ಈ ಥರ ಬರುತ್ತೆ. ಅದರ ಕೆಳಗಡೆ ನಿಮಗೆ ಪೆನ್ ಸಿಂಬಲ್ ಇದೆ ಅಲ್ವಾ, ಪೆನ್ ಸಿಂಬಲ್ ಪಕ್ಕದಲ್ಲಿ ಒಂದು ಮಿರರ್ ಥರ ಒಂದಿದೆ ನೋಡಿ, ಆ ಸಿಂಬಲ್ನ ಟಚ್ ಮಾಡಬೇಕು ಸರಿನಾ. ಶೇರ್ ಇದೆ ಅಲ್ವಾ, ಶೇರ್ ಪಕ್ಕದಲ್ಲಿ ಇರುತ್ತೆ ನೋಡಿ, ಆ ಸಿಂಬಲ್ನ ಟಚ್ ಮಾಡಿದರೆ ನಿಮಗೆ URL ಕಾಪಿ ಆಗುತ್ತೆ. ಸೊ URL ಕಾಪಿಡ್ ಅಂತ ಬಂತು ಸರಿನಾ. ಈಗ ತಿರ್ಗಾ ಆ 6 ಮೇಲೆ ಟೆಸ್ಟ್ ಮಾಡಿದರೆ ಬ್ಯಾಕ್ ಪೇಜ್ ಹೋಗುತ್ತೆ. ಸೊ ಈಗ ಇಲ್ಲಿಗೆ ಬಂದಿದ್ವಿ, ಕಾಪಿ ಪ್ರಾಡಕ್ಟ್ URL ಅದನ್ನು ಈಗ ನಾವು ಮಾಡಿದ್ವಿ ಅಲ್ವಾ, URL ಕಾಪಿ ಆಯಿತು. ಸಬ್ಮಿಟ್ ಬಿಲೋ ಟಾಸ್ಕ್ ಫಾರ್ಮ್ ವಿತ್ ಕಾಪಿಡ್ URL. ಈಗ ನಾವು ಕಾಪಿ ಮಾಡಿರೋ URLನ ಇಲ್ಲಿ ಹಾಕಬೇಕು. ಗೆಟ್ ಯುವರ್ ಟಾಸ್ಕ್ಸ್
ಪೇಮೆಂಟ್, ಆಮೇಲೆ ನಮಗೆ ಟಾಸ್ಕ್ ಪೇಮೆಂಟ್ ಬರುತ್ತೆ. ಅದರ ಕೆಳಗಡೆ ನಮ್ಮದು ನೇಮು ಮತ್ತು ಪ್ರೊಫೈಲ್ ಐಡಿ ಇದೆ ಅಲ್ವಾ, ಅದೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಟೈಟಲ್ ಅಂತ ಇದೆ ಅಲ್ವಾ, ಟೈಟಲ್ ಅಂದರೆ ಏನು ಬಗ್ಗೆ ಈಗ ನಾವು ಆಗ್ತಾಯಿದ್ವಿ, ಯಾವ ವೆಬ್ಸೈಟ್ ಒಳಗಡೆ ಹೋಗಿದ್ವಿ, ಅಮೆಝಾನ್. ಸೊ ಇಲ್ಲಿ ಅಮೆಝಾನ್ ಅಂತ ಕೊಡಬೇಕು. ಅಮೆಝಾನ್ ಆಯ್ತಲ್ವಾ. ನೆಕ್ಸ್ಟು ಚೂಸ್ ಟೈಪ್ ಅಂತ ಇದೆ ಅಲ್ವಾ, ಸದ್ಯಕ್ಕೆ ವೆಬ್ಸೈಟ್ ಮಾತ್ರ ಚೂಸ್ ಮಾಡಿ. ಸೊ ಫ್ಯೂಚರಲ್ಲಿ ನಾವು ಟ್ರೈನಿಂಗ್ ವೀಡಿಯೋಸು ಮತ್ತು ಲೈವ್ಗೆ ಹೋಗ್ತೀವಲ್ಲ, ಆವಾಗ ಈ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ವೆಬ್ಸೈಟು. ಸೊ ವೆಬ್ಸೈಟ್ ಒಳಗಡೆ ಹೋಗಿ ಅಲ್ವಾ ನಾವು URL ಕಾಪಿ ಮಾಡಿರೋದು. ಸೊ ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಕೆಳಗಡೆ URL ಮೇಲೆ ಹಿಂಗೆ ಟಚ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ನೀವು ಕಾಪಿ ಮಾಡಿರೋದು ಬಂದಿರುತ್ತೆ. ಸೊ ಆ ಥರ ಹೋಗಿ ಕಾಪಿ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಆ URL ಕೆಳಗಡೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪೇಸ್ಟ್ ಅಂತ ಬರುತ್ತೆ. ಇವಾಗ ಪೇಸ್ಟ್ ಕೊಡಿ. ಸೊ ಈ ಥರ ಮಾಡಿ, ಆವಾಗ ನಿಮಗೆ ಯಾವ ಒಂದು ಮಿಸ್ಟೇಕು ಆಗಲ್ಲ, ಸರಿನಾ. ಮತ್ತು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕ್ ಸಬ್ಮಿಟ್ ಆಗುತ್ತೆ ಫಾರ್ಮ್. ಅದರಲ್ಲಿ ಬಂದಿರುತ್ತೆ ನೋಡಿ, ಯುವರ್ ಟಾಸ್ಕ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆ್ಯಂಡ್ ಪೇಮೆಂಟ್ ₹5 ಆಲ್ಸೋ added to your working wallet. Your next task will be allowed on the third day after this form submission. ಸೊ ಇವತ್ತು ಸಬ್ಮಿಟ್ ಮಾಡಿದೆ ಅಲ್ವಾ, ನೆಕ್ಸ್ಟು 3 days ಬಿಟ್ಕೊಂಡು ನಾವು ಇನ್ನೂ ನೆಕ್ಸ್ಟ್ ಟಾಸ್ಕ್ ಮಾಡ್ತೀವಿ. ಸೊ ಇವತ್ತೇನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮಾಡ್ತೀವಿ ತಿರ್ಗಾ ಇನ್ನೊಂದು ಟಾಸ್ಕ್, ನೆಕ್ಸ್ಟ್ ಟಾಸ್ಕು. ಸೊ ಅಷ್ಟು ತನಕ ನಮಗೇನು ಟಾಸ್ಕ್ ಇರೋಲ್ಲ ಅಷ್ಟೇ. ಸದ್ಯಕ್ಕೆ ಈ 20 days ಮಾತ್ರ ಈ ಥರ ವರ್ಕ್ ಮಾಡ್ತೀವಿ ನಾವು. ಆ ಥರ ಶಂಕರ್ ಸರ್ ಹೇಳಿರೋದು. ಸೊ ಸಬ್ಮಿಟ್ ಆಯಿತು. ಈಗ ನಾವು ಚೆಕ್ ಮಾಡಬೇಕಲ್ವಾ ಬ್ಯಾಲೆನ್ಸ್ ಎಲ್ಲ ಆ್ಯಡ್ ಆಗಿದೆಯಾ ಇಲ್ವ ಅಂತ. ಸೊ ಈ ಥರ ಹೋಗಿದ್ರೆ ಮೇಲೆ ಇಲ್ಲಿ ನನ್ನ ಹೆಸರು ಅಲ್ವಾ ರಾಜೇಶ್ ಕುಮಾರ್ ಅಂತ, ಅದನ್ನು ಟಚ್ ಮಾಡಿದ್ರೆ ಈ ಥರ ನಿಮ್ಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಡ್ಯಾಶ್ ಬೋರ್ಡ್ನ ಟಚ್ ಮಾಡಿ. ಡ್ಯಾಶ್ ಬೋರ್ಡ್ ಟಚ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ. ಸೊ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಟಾಸ್ಕ್ ವ್ಯಾಲೆಟಲ್ಲಿ ₹5 ಬಂದಿದೆಯಾ. ಸೊ ಆವಾಗ ಇವತ್ತು ನಾನು ಕೆಲಸ ಮಾಡಿದ್ದಕ್ಕೆ ₹5 ಇಲ್ಲಿ ಆ್ಯಡ್ ಆಯಿತು. ಟುಡೇ ಟಾಸ್ಕಲ್ಲಿ ಆ್ಯಡ್ ಆಗಿದೆ ನೋಡಿ. ಸೊ ಟಾಸ್ಕ್ ವ್ಯಾಲೆಟಲ್ಲಿ ಆ್ಯಡ್ ಆಗಿದೆ ಅಲ್ವಾ. ಸೊ ಈಗ ನಂದು ಇವತ್ತು ಟಾಸ್ಕ್ ಆಯಿತು. ಸೊ ಹಂಗೇನೂ ನಿಮಗೆ ಡೀಟೇಲಾಗಿ ಗೊತ್ತಾಗಬೇಕಂದ್ರೆ ವಿಡ್ರಾವಲ್ ಹಿಸ್ಟ್ರಿ ಕೆಳಗಡೆ ಪೇಔಟ್ ಹಿಸ್ಟ್ರಿ ಅಂತ ಇದೆ ನೋಡಿ. ಸೊ ಆ ಪೇಔಟ್ ಹಿಸ್ಟ್ರಿನ ಟೆಸ್ಟ್ ಮಾಡಿ. ಆ ಪೇಔಟ್ ಹಿಸ್ಟ್ರಿನ ಟೆಸ್ಟ್ ಮಾಡಿದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಫ್ರಮ್ ಅಡ್ಮಿನ್ ಟಾಸ್ಕ್ ಮೈ ಟಾಸ್ಕ್ ಅಮೌಂಟ್ ₹5. ಇವತ್ತು ಡೇಟು 9/4/2024. ಇವತ್ತಿಗೆ ಕಮಿಷನ್ ಅಂತ ಬಂದಿದೆ ನೋಡಿ. ಸೊ ಇದನ್ನೇ ನಮ್ಮದು ಈಗ ಟುಡೇ ಟಾಸ್ಕ್ ಮಾಡಿ ನಾವು ಸಂಪಾದನೆ ಮಾಡಿರೋದು. ಸೊ ಅಗೇನ್ ಡ್ಯಾಶ್ ಬೋರ್ಡ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಟಾಸ್ಕ್ ವ್ಯಾಲೆಟಲ್ಲಿ ₹5 ಆ್ಯಡ್ ಆಗಿದೆ. ಸೊ ಈ ಥರನೇ ನಾವು ಮುಂದಕ್ಕೆ ನಾವು ಕೆಲಸ ಮಾಡ್ತೀವಿ, ಸರಿನಾ. ಸೊ ಇವತ್ತು ಕೊಟ್ಟಿರೋ ಕೆಲಸ ಇದು. ಅದೇ ಥರ ನಮಗೆ ಕೆಲಸ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಥರ ಇರಲ್ಲ. ಏನಾದ್ರು ಡೌಟ್ ಇದ್ದರೆ ನಿಮಗೆ ಸುರೇಖಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಕನ್ನಡ ಫಿನಿಕ್ಸ್ ಗ್ರೂಪ್, ಇಲ್ಲಾಂದರೆ ಕನ್ನಡ ನೋಟಿಸ್ ಬೋರ್ಡನ್ನು ಫಾಲೋಅಪ್ ಮಾಡ್ತಾಯಿರಿ. ನಾವು ಅಪ್ಡೇಟ್ ಕೊಡ್ತಾನೆ ಇರ್ತೀವಿ, ಸರಿನಾ. ಶಂಕರ್ ಸರ್ ಏನಾದ್ರು ಅಪ್ಡೇಟ್ ಕೊಟ್ಟರೆ ನಾವು ಕೊಡ್ತಾಯಿರ್ತೀವಿ. ಈ ಥರ ನಾವು ಟಾಸ್ಕ್ ಮಾಡಿಕೊಂಡು ಹೋಗೋಣ ಮುಂದಕ್ಕೆ. ಏನಾದ್ರು ಡೌಟ್ ಇದ್ದರೆ ಅಲ್ಲಿ ಕೇಳಿ. ಓಕೆ, ಥ್ಯಾಂಕ್ ಯು.